ನಮಸ್ಕಾರ ವೀಕ್ಷಕರೇ, ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸೌಖ್ಯ ಗಾಂಕರ್. ರಾಜ್ಯದಲ್ಲಿ ವಿಜಯೇಂದ್ರ ಅವರು ತಮ್ಮದೇ ಆದ ಪ್ರಾದೇಶಿಕ ಪಕ್ಷವನ್ನ ಕಟ್ಟೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಈ ಒಂದು ಸ್ಟ್ರಾಂಗ್ ಮೆಸೇಜ್ ಬಿಜೆಪಿ ಹೈಕಮಾಂಡ್ ಅನ್ನೇ ನಡುಗಿಸಿದೆ ಅನ್ನುವಂತ ಹೊಸ ಸುದ್ದಿ ಹರಿದಾಡ್ತಾ ಇದೆ. ಹಾಗಾದ್ರೆ ಹೈಕಮಾಂಡ್ ಅನ್ನ ಎದುರು ಹಾಕೊಂಡು ಅಂತ ಘಟಾನುಘಟಿಗಳನ್ನ ಎದುರು ಹಾಕೊಂಡು ಏನೋ ಬದಲಾವಣೆ ಮಾಡಿಬಿಡ್ತೀನಿ ಅನ್ನೋವಷ್ಟು ತಾಕತ್ತು ವಿಜಯೇಂದ್ರ ಅವ್ರಿಗೆ ಇದೆಯಾ? ನಿಜವಾಗಿಯೂ ರಾಜ್ಯ ರಾಜಕಾರಣದಲ್ಲಿ ವಿಜಯೇಂದ್ರ ಅವರು ಏನು ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡೋಕೆ ನಾನು ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನೀವು ನನ್ನ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನ ತಲುಪುತ್ತೆ. ಎಸ್ ವೀಕ್ಷಕರೇ, ವಿಜಯೇಂದ್ರ ಅವರು ಹೊಸ ಪಕ್ಷ ಕಟ್ಟೋದು, ಆ ಮೂಲಕ ರಾಜ್ಯ ಬಿಜೆಪಿಗೆ ಶಾಕ್ ಕೊಡೋದು, ಹೈಕಮಾಂಡೇ ಇದಕ್ಕೆ ಟೆನ್ಷನ್ ಆಗೋದು, ಇದೆಲ್ಲ ಅಸಂಬದ್ಧ ಅಂತ ಅನಿಸಬಹುದು. ಯಾಕಂದ್ರೆ ನಿನ್ನೆ ಮೊನ್ನೆ ಬಂದಂತಹ ವಿಜಯೇಂದ್ರ ಅಮಿತ್ ಶಾ, ನಡ್ಡಾ, ಮೋದಿ ಅಂತವ್ರಿಗೆ ಏನು ಮಾಡ್ಬಿಡ್ತಾರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಬರುತ್ತೆ. ಆದ್ರೆ 2014ರಲ್ಲಿ ಇದ್ದಂತಹ ಆ ಸುಂಟ್ರಗಾಳಿ ಎಬ್ಬಿಸಿದಂತಹ ಪರಿಸ್ಥಿತಿ, ಬಿಜೆಪಿಯ ಅಂಥ ವರ್ಚಸ್ಸು ಈಗಲೂ ಇದೆಯಾ? ಪರಿಸ್ಥಿತಿ ಇಡೀ ದೇಶದಲ್ಲಿ ಒಂದೇ ತರ ಇದೆಯಾ ಅಂತ ಕೇಳಿದ್ರೆ ಅದಕ್ಕೆ ಉದಾಹರಣೆ ಪಶ್ಚಿಮ ಬಂಗಾಳದ ರಿಸಲ್ಟ್, ಕೇರಳದಲ್ಲಿರುವಂತಹ ಪರಿಸ್ಥಿತಿ, ಆಂಧ್ರದಲ್ಲಿರುವಂತಹ ಪರಿಸ್ಥಿತಿ, ಮಹಾರಾಷ್ಟ್ರದಲ್ಲಿರುವಂತಹ ಪರಿಸ್ಥಿತಿ, ಬೇರೆ ಬೇರೆ ರಾಜ್ಯದಲ್ಲಿ ಆಗ್ತಿರುವಂತಹ ಬೀಸ್ತಿರುವಂತಹ ಬದಲಾವಣೆ ಗಾಳಿ, ಇದೆಲ್ಲ ನಾವು ನೋಡಬಹುದು. ಅದರಲ್ಲೂ ಪ್ರಾದೇಶಿಕ ಪಕ್ಷಗಳು ಹೇಗೆ ಕಮಾಲ್ ಮಾಡ್ತಾ ಇವೆ, ಬಿಜೆಪಿಯ ಅಶ್ವಮೇಧ ಕುದುರೆಯನ್ನ ಯಾವ ತರ ಕಟ್ ಹಾಕ್ತಾ ಇವೆ ಅನ್ನೋದು ಕೂಡ ನಮಗೆ ಒಂದೊಂದೇ ರಾಜ್ಯದಲ್ಲಿ ಕಂಡು ಬರ್ತಾ ಇರುವಂತಹ ಚಿತ್ರಣ. ಆದ್ರೆ ಪ್ರಾದೇಶಿಕ ಪಕ್ಷಗಳು ಮ್ಯಾಜಿಕ್ ಮಾಡ್ತವೆ ಸರಿ, ಆದ್ರೆ ವಿಜಯೇಂದ್ರ ಅವರು ಮ್ಯಾಜಿಕ್ ಮಾಡ್ತಾರ? ವಿಜಯೇಂದ್ರ ಅವ್ರಿಗೆ ಒಂದು ಪ್ರಾದೇಶಿಕ ಪಕ್ಷವನ್ನು ಹೊಸದಾಗಿ ಕಟ್ಟಿ ಬೆಳೆಸಿ ಆ ಥರ ಮ್ಯಾಜಿಕ್ ಮಾಡುವಷ್ಟು ಪವರ್ ಇದೆಯಾ? ಕೆಜೆಪಿ ಅಂತ ಹೋದ ಯಡಿಯೂರಪ್ಪನವ್ರಿಗೆ ಆಗ್ಲಿಲ್ಲ, ಇನ್ನು ವಿಜಯೇಂದ್ರ ಏನು ಮಾಡ್ತಾರೆ ಅಂತ ಬಂದ್ರೆ ಎಸ್, ಅವರ ಶಕ್ತಿಯ ಬಗ್ಗೆ ನಾವು ಮಾತಾಡೋಣ, ಆ ಬಗ್ಗೆ ವಿಚಾರ ಮಾಡೋಣ. ಒಬ್ಬ ಪಕ್ಷದ ಉಪಾಧ್ಯಕ್ಷ ಸ್ಥಾನದಲ್ಲಿರುವಂತಹ ವ್ಯಕ್ತಿ, ರಾಜ್ಯದಲ್ಲಿ ಉಪಾಧ್ಯಕ್ಷ ಸ್ಥಾನದಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ಸುಮಾರು ಜನಕ್ಕೆ ಆ ಉಪಾಧ್ಯಕ್ಷ, ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಅನ್ನುವಂತಹ ಹುದ್ದೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಅಂಥವ್ರು ಯಾರೂ ಕೂಡ ಡೆಲ್ಲಿಗೆ ಹೋಗಿ ವರಿಷ್ಠರ ಮನೆ ತನಕನೂ ಹೋಗೋದಿಕ್ಕಾಗದ ಪರಿಸ್ಥಿತಿ ಇದೆ. ಆದ್ರೆ ವಿಜಯೇಂದ್ರ ಅವ್ರು ಹೇಗೆ ಹೋಗಿ ಡೆಲ್ಲಿ ವರಿಷ್ಠರನ್ನ ಭೇಟಿ ಮಾಡ್ಕೊಂಡು ಬರ್ತಾರೆ, ಬೇಕಾದಾಗ ಹೋಗ್ತಾರೆ, ಮಾತುಕತೆ ಮಾಡ್ಕೊಂಡು ಬರ್ತಾರೆ. ರಾಜ್ಯದ ಎಷ್ಟೋ ಪ್ರಭಾವಿ ನಾಯಕರುಗಳಿಗೆ, ಹಿರಿಯ ನಾಯಕರುಗಳಿಗೆ, ದಶಕಗಟ್ಲೆ ಕೆಲಸ ಮಾಡಿದವ್ರಿಗಾಗದಂತಹ ವಿಚಾರ ವಿಜಯೇಂದ್ರ ಅವ್ರಿಗೆ ಹೇಗಾಗತ್ತೆ? ಇಲ್ಲಿನ ಎಷ್ಟೋ ಮಿನಿಸ್ಟರ್ಗಳು ಕೂಡ ವಾರಗಟ್ಲೆಕಾದ್ರೂ ಇದು ಸಾಧ್ಯವಾಗೋದಿಲ್ಲ ಅಲ್ಲಿನ ವರಿಷ್ಠರನ್ನ, ಹೈಕಮಾಂಡ್ ಅನ್ನ ಭೇಟಿ ಮಾಡೋದಿಕ್ಕೆ. ಆದ್ರೂ ವಿಜಯೇಂದ್ರ ಅವ್ರು 2 ದಿನ ವೇಟ್ ಮಾಡಿದ್ರೆ ಅಲ್ಲಿನ ನಾಯಕರು ಮಾತಾಡೋದಿಕ್ಕೆ ಅವಕಾಶ ಕೊಡ್ತಾರೆ ಅಂದ್ರೆ ವಿಜಯೇಂದ್ರ ಅವರು ಏನೋ ಒಂದು ಮ್ಯಾಜಿಕ್ ಮಾಡ್ತಾರೆ ಅಂತ ಅರ್ಥ ಅಲ್ವಾ? ಫೈನ್, ಅದು ಒಂದು ವಿಚಾರ. ಅದರ ಜೊತೆಗೆ ಎಲೆಕ್ಷನ್ ಮಷಿನ್ ಆಗಿ ಗುರ್ತಿಸ್ಕೊಂಡಿದ್ದಾರೆ. ಒಂದಿಷ್ಟು ಕೆಲಸನೂ ಮಾಡಿದ್ದಾರೆ. ಶಾರ್ಟ್ ಕಟ್ ಇಂದ ಬಂದು ಚಾಣಕ್ಯ ಅಂತ ಅನಿಸ್ಕೊಂಡ್ರು ಕೂಡ ಕರ್ನಾಟಕದಲ್ಲಿ ಒಂದಿಷ್ಟು ಕೆಲಸ ಮಾಡಿದ ರೀತಿಯಲ್ಲಿ ಆ ಪ್ರೊಜೆಕ್ಷನ್ ತೋರಿಸಿದ್ದಾರೆ ಅವರು. ನೆಲೆಯೇ ಇಲ್ಲದಂತಹ KR ಪೇಟೆಯಲ್ಲಿ, ಮಂಡ್ಯದಲ್ಲಿ, ಆ ಕಡೆ ತುಮಕೂರಿನ ಶಿರಾದಲ್ಲಿ ಕೆಲಸ ಮಾಡಿದ್ದು, ಗೆಲ್ಲಿಸ್ಕೊಟ್ಟಿದ್ದು, ಹಾಗೆ ಹಳೆ ಮೈಸೂರು ಭಾಗದಲ್ಲಿ ವರ್ಚಸ್ಸು ವೃದ್ಧಿಗೆ ಅವ್ರು ಮಾಡ್ತಿರುವಂತಹ ಕೆಲಸ ಎಲ್ಲ ಪಕ್ಷದಲ್ಲಿ ಒಂದು ಚೇತರಿಕೆ ಕೊಟ್ಟಿದೆ. ಎಲ್ಲಿ ಕಮಲದ ಬೇರು ಸೊರಗಿತ್ತು ಅಂಥ ಕಡೆ ನೀರೆರಿತಿದ್ದಾರೆ ಅನ್ನೋ ಟಾಕ್ ಅಂತೂ ಖಂಡಿತ ಇದೆ. ಮೊದಲೆಲ್ಲ ಕೇಳ್ತಾ ಇದ್ರು ಸಿದ್ದರಾಮಯ್ಯನವ್ರಂಥವ್ರೆ, ಇವ್ರು ಯಾರ್ರಿ ವಿಜಯೇಂದ್ರ ಮಾತಾಡ್ತಾರೆ ಅಂದ್ರೆ ಅವ್ರು ಯಾರವ್ರು ವಿಜಯೇಂದ್ರ ಅಂತ ಕೇಳ್ತಾ ಇದ್ರು. ಆದ್ರೆ ಈಗ ನೀವು ಮೊನ್ನೆ ನೆನಪು ಮಾಡ್ಕೊಳ್ಬಹುದು, ಸಿದ್ದರಾಮಯ್ಯನವರು ಮೈಸೂರಲ್ಲಿ ಕೂತ್ಕೊಂಡು ವಿಜಯೇಂದ್ರ ಅವರ ವಿರುದ್ಧ ಗಂಟೆಗಟ್ಲೆ ವಾಗ್ದಾಳಿ ನಡೆಸ್ತಾರೆ. ಅಂದ್ರೆ ಅದು ವಿಜಯೇಂದ್ರ ಅವರ ಗ್ರೋತ್ ಅನ್ನ ಸೂಚಿಸುತ್ತೆ. ಸಿದ್ದರಾಮಯ್ಯನವರಂತಹ ಒಬ್ಬ ಲೀಡರು, ಅಂತ ಪ್ರಮುಖ ವ್ಯಕ್ತಿ ವಿಜಯೇಂದ್ರ ಅವರನ್ನ ಇಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತ ಆಯ್ತಲ್ಲ. ವಿಜಯೇಂದ್ರ ಅವರ ಫ್ಯಾಕ್ಟರ್ ಅವ್ರಿಗೆ ಆತಂಕ ಸೃಷ್ಟಿ ಮಾಡ್ತಿದೆ ಮೈಸೂರು ಭಾಗದಲ್ಲಿ, ತಮ್ಮ ತವರ್ನಲ್ಲಿ ಅಂತ ಆಯ್ತಲ್ಲ. ಗಂಟೆಗಟ್ಲೆ ಮಾತನಾಡುವಂತ ವ್ಯಕ್ತಿಯ ಹಾಗಾದ್ರೆ ವಿಜಯೇಂದ್ರ ಅವರು? ಸಿದ್ದರಾಮಯ್ಯನವರ ಬಾಯಲ್ಲಿ ಅವ್ರ ವಿರುದ್ಧ ಅಷ್ಟು ಸುದೀರ್ಘವಾದ ವಾಗ್ದಾಳಿ ನಡೆಯುತ್ತೆ ಅಂದ್ರೆ ಏನೋ ಒಂದು ಮಾಡ್ತಾ ಇದ್ದಾರೆ ವಿಜಯೇಂದ್ರ ಅವರು ಅಂತ ಆಯ್ತು. ಸೊ ವಿರೋಧ ಪಕ್ಷಗಳಿಗೂ ಕೂಡ ವಿಜಯೇಂದ್ರ ಅವರ ಮೇಲೆ ಕಣ್ಣಿದೆ. ಆಡಳಿತ ಪಕ್ಷದವ್ರಿಗಂತೂ ಸಿಕ್ಕಾಪಟ್ಟೆ ಎಲ್ಲಾ ಕಣ್ಣು ವಿಜಯೇಂದ್ರ ಅವ್ರ ಮೇಲೆ ಇದೆ. ಯಾಕಂದ್ರೆ ಅವ್ರು ಬರೀ ಕೆಲಸ, ಎಲೆಕ್ಷನ್ ಗೆಲ್ಸೋದು ಇಂಥದ್ದಷ್ಟೇ ಮಾಡ್ತಾ ಇಲ್ಲ. ಆಗಾಗ ಕೇಳ್ತಾ ಇರ್ತೀರಿ ಸಂಪನ್ಮೂಲ ಕ್ರೋಢೀಕರಣ ಅಂತ ಬಂದಾಗ ವಿಜಯೇಂದ್ರ ಅವರ ಹೆಸರು ಮೊದಲು ಬರುತ್ತೆ. ಅದೇ ಕಾರಣಕ್ಕೆ ಯಡಿಯೂರಪ್ಪನವ್ರ ಗೌರ್ಮೆಂಟ್ ಸಿಕ್ಕಾಪಟ್ಟೆ ಆಕ್ರೋಶಗಳನ್ನ ಎದುರಿಸ್ತಾ ಇದೆ. ಸೊ
ವಿಜಯೇಂದ್ರ ಅವರು ಏಕಕಾಲಕ್ಕೆ ಬೇರೆ ಬೇರೆ ರೀತಿಯಲ್ಲಿ ವೇದಿಕೆಗಳನ್ನ ಸಜ್ಜು ಮಾಡ್ಕೊಳ್ತಾ ಇದ್ದಾರೆ. ಅದು ಮಾನವ ಸಂಪನ್ಮೂಲ ಆಗಿರಬಹುದು, ಅಭಿಮಾನಿಗಳು ಫಾಲೋವರ್ಸ್ ಅನ್ನ ಹುಟ್ಟು ಹಾಕೋದ್ರ ಜೊತೆಗೆ ಒಂದು ಪಕ್ಷ ನಾಯಕತ್ವ ಬೇಕು ಅಂದ್ರೆ ಏನು ಬೇಕು, ಸಂಪನ್ಮೂಲ ಬೇಕು ರಾಜಕಾರಣದಲ್ಲಿ. ಸೊ ಅದ್ರಲ್ಲೂ ಕೂಡ ಕಡಿಮೆ ಮಾಡ್ಕೊಳ್ತಿಲ್ಲ ಅನ್ನೋ ಟಾಕು ಇದೆ. ಅದು ಎಲ್ಲಾ ರಾಜಕಾರಣಿಗಳು ಬೆಳಿಬೇಕು ಅಂದ್ರೆ ಮಾಡ್ಲೇಬೇಕು ಅನ್ನೋದು ಒಂಥರ ಅಲಿಖಿತ ನಿಯಮ ಆಗ್ಬಿಟ್ಟಿದೆ ನಮ್ಮ ರಾಜಕಾರಣದಲ್ಲಿ. ಅದನ್ನ ಇವರು ಮಾಡ್ತಾ ಇದ್ದಾರಂತೆ ಅನ್ನುವಂಥ ಟಾಕ್ ಹೊಸದೇನು ಅಲ್ಲ, ಅರ್ಥ ಆಗಿರತ್ತೆ ನಿಮ್ಗೇನು ಅಂತ. ಸೊ ಯಡಿಯೂರಪ್ಪನವ್ರ ತರ ಆ ಕಾಲದಲ್ಲಿ ಅವರು ರಿಸೋರ್ಸ್ಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾ ಇದ್ರು, ನಾಯಕತ್ವ ಹೋರಾಟದಿಂದ ಬಂದವರು. ಆದ್ರೆ ಇನ್ಯಾರದ್ದೋ ಸ್ಪಾನ್ಸರ್ಶಿಪ್ ಬೇಕಿತ್ತು, ಆ ಥರದ್ದು ಅವಕಾಶ ಇಟ್ಕೊಂಡಿಲ್ಲ ವಿಜಯೇಂದ್ರ ಅವರು. ಅದಕ್ಕೂ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಈಗಾಗಲೇ ಬೇರೆ ಬೇರೆ ಸಮಾವೇಶಗಳಲ್ಲಿ ಅಂದ್ರೆ ಸಮುದಾಯದ ಸಮಾವೇಶಗಳಲ್ಲಿ ಸಿಕ್ಕಾಪಟ್ಟೆ ಗುರುತಿಸ್ಕೊಳ್ತಿದ್ದಾರೆ. ವೀರಶೈವ ಸಮಾವೇಶಗಳು, ಲಿಂಗಾಯತ ವೀರಶೈವರನ್ನೆಲ್ಲ ತುಂಬಾನೇ ವಿಶ್ವಾಸಕ್ಕೆ ತಗೊಳ್ಳೋದು, ಸ್ವಾಮೀಜಿಗಳನ್ನ ಮಠಗಳಿಗೆ ಭೇಟಿ ಕೊಡೋದು, ಅಂಥ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಅತಿಥಿಯಾಗಿ ಕಾಣಿಸ್ಕೊಳ್ಳೋದು. ಎಷ್ಟರ ಮಟ್ಟಿಗೆ ಅಂದ್ರೆ ಅಂಥ ಸಮಾವೇಶಗಳಲ್ಲಿ ಹೋದಾಗ ಅವ್ರ ಮಾತಿಗಿಳಿದ್ರೆ ಸಿಕ್ಕಾಪಟ್ಟೆ ಜೋರಾಗಿ ಅವ್ರ ಹೆಸರು ಪ್ರತಿಧ್ವನಿಸುತ್ತೆ ಕೂತಿರುವಂತಹ ಜನರ ಕಡೆಯಿಂದ. ಅಷ್ಟರ ಮಟ್ಟಿಗೆ ಸಮುದಾಯದಲ್ಲಿ ವರ್ಚಸ್ಸನ್ನ ಬಿಲ್ಡ್ ಮಾಡ್ಕೊಳ್ತಿದ್ದಾರೆ. ರಾಜ್ಯದಲ್ಲಿ ಯಡಿಯೂರಪ್ಪನವ್ರಿಗೆ ಈಗ ವಯಸ್ಸಾಗ್ಬಿಟ್ಟಿದೆ. ಅವ್ರನ್ನ ಬಿಟ್ರೆ ಬೇರೆ ನಾಯಕರು ಯಾರಿದ್ದಾರೆ ಮಾಸ್ ಲೀಡರ್ ಅಂತ ಬಂದ್ರೆ ಸುಮಾರು ಹೆಸರು ಬರುತ್ತೆ. ಆದ್ರೆ ಒಂದ್ ಹೆಸರು ಇಂಥವ್ರು ಅಂತ ಯಾರಾದ್ರೂ ಹೇಳಕ್ಕಾಗತ್ತಾ? ಅಂಥ ಪರಿಸ್ಥಿತಿ ಇರುವಾಗ, ನಿರ್ವಾತ ಇರುವಾಗ ಯಾಕಾಗಬಾರದು ಆಪ್ಷನ್ ಅನ್ನುವಂಥ ಯೋಚನೆ ಬರುವಂತೆ ಮಾಡ್ತಾ ಇದ್ದಾರೆ ವಿಜಯೇಂದ್ರ ಅವರು. ತಮ್ಮ ಬೇರೆ ಬೇರೆ ಸ್ಟ್ರಾಟಜಿಗಳ ಮೂಲಕ ಒಬ್ಬ ನಾಯಕನಾಗಿ ಬಹಳ ಕಡಿಮೆ ಟೈಮ್ ಅಲ್ಲಿ ಬೆಳವಣಿಗೆ ತೋರಿಸ್ತಾ ಇದ್ದಾರೆ ವಿಜಯೇಂದ್ರ ಅವರು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಅದಕ್ಕೆ ಇನ್ನೊಂದು ಉದಾಹರಣೆ ಅಂದ್ರೆ, ಅಕಸ್ಮಾತ್ ಯಡಿಯೂರಪ್ಪನವರನ್ನ ಕೆಳಗಿಳಿಸುವಂತ ಪರಿಸ್ಥಿತಿ ಬಂತಪ್ಪ, ಏಜ್ ಫ್ಯಾಕ್ಟರ್ ಇಂದ 75+ ಅಂತ ಹೇಳಿದ್ರು, ಅದನ್ನ ಎಕ್ಸೆಪ್ಷನ್ ಮಾಡ್ಲಾಯ್ತು ಯಡಿಯೂರಪ್ಪನವ್ರಿಗೆ. ಈಗ 80+ ಗಾದ್ರೂ ಅವ್ರು ಕೆಳಗಿಳಲೇಬೇಕು ಅನ್ನೋ ಒತ್ತಡಗಳೆಲ್ಲ ಕೇಳಿ ಬರ್ತಾ ಇರೋದ್ರಿಂದಾಗಿ ಕೆಳಗಿಳಿಸ್ಲೇಬೇಕು ಅಂದ್ರೆ ವಿಜಯೇಂದ್ರ ಅವ್ರಿಗೆ ಒಂದು ಪ್ರಮುಖ ಸ್ಥಾನವನ್ನು ಕೊಡ್ತಾರೆ, ಒಂದು ಹುದ್ದೆಯನ್ನ ಸೃಷ್ಟಿ ಮಾಡೇ ಮಾಡ್ತಾರೆ ಅನ್ನೋ ಮಾತು ಕೂಡ ಅಷ್ಟೇ ಜೋರಾಗಿದೆ. DCM ಮಾಡ್ತಾರಂತೆ ಅನ್ನೋ ಸುದ್ದಿನೂ ಒಂದು ಕಡೆ ಹರಿದಾಡಿದೆ, ನೀವು ಕೇಳಿರ್ತೀರಾ. ಅದು ಎಷ್ಟು ಸುಳ್ಳೋ ನಿಜಾನೋ, ಆದ್ರೆ ಅವ್ರಿಗೊಂದು ಸ್ಥಾನ ಸಿಕ್ಕೋದಂತೂ ಗ್ಯಾರಂಟಿ ಅನ್ನೋ ಮಾತು ಅಷ್ಟು ಸ್ಟ್ರಾಂಗ್ ಆಗಿದೆ. ಹಾಗಾಗಿನೇ ಆಕ್ರೋಶಗಳು ಕೇಳಿ ಬರ್ತಾ ಇರೋದು. ಅಷ್ಟರ ಮಟ್ಟಿಗೆ ಪಕ್ಷದಲ್ಲಿ ಒಂದು ಸ್ಥಾನವನ್ನ ಗಿಟ್ಟಿಸ್ಕೊಳ್ತಾರೆ ವಿಜಯೇಂದ್ರ ಅವರು. ಅಂದ್ರೆ ಸುಮ್ಮನೆ ಅಲ್ಲ, ಅದು ಕಡಿಮೆ ಟೈಮಲ್ಲಿ. ಅದರಲ್ಲೂ ಹೈಕಮಾಂಡ್ ವಿಜಯೇಂದ್ರ ಅವರನ್ನ ಸೀರಿಯಸ್ ಆಗಿ ತಗೊಳ್ಳುವಂತ ವಿಚಾರನೇ ಇರಲಿಲ್ಲ. ಯಾಕೆ ಸೀರಿಯಸ್ ಆಗಿ ತಗೊಳ್ತಾ ಇದೆ? ಇಷ್ಟು ಕಂಪ್ಲೇಂಟ್ಸ್ ಇವೆ ವಿಜಯೇಂದ್ರ ಅವ್ರ ಮೇಲೆ. ವಿಜಯೇಂದ್ರ ಅವರು ಅಲ್ಲ ಹಸ್ತಕ್ಷೇಪ ಮಾಡ್ತಾರೆ, ವಿಜಯೇಂದ್ರ ಅವರೇ ಸೂಪರ್ CM, ವಿಜಯೇಂದ್ರ ಅವ್ರ ಕೈಯಲ್ಲೇ ಆಡಳಿತದ ಚುಕ್ಕಾಣಿ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಹೈಕಮಾಂಡ್ ಯಾಕೆ ಸುಮ್ಮನಿದೆ? ಹಾಗಾದ್ರೆ ಹೈಕಮಾಂಡ್ಗೆ ವಿಜಯೇಂದ್ರ ಅವ್ರನ್ನ ಏನೂ ಮಾಡೋಕೆ ತಾಕತ್ತಿಲ್ವಾ? ಯಾಕೆ ಸುಮ್ಮನಿದೆ ಅಂದ್ರೆ, ವಿಜಯೇಂದ್ರ ಅವರು ಏನೋ ಮಾಡೋಕೆ ಹೊರಟಿದ್ದಾರೆ, ನಾವು ಈ ಟೈಮಲ್ಲಿ ಟಚ್ ಮಾಡಿದ್ರೆ ಅವರು ಸುಮ್ಮನಿರಲ್ಲ ಅನ್ನುವಂಥ ಒಂದು ಮೆಸೇಜ್ ಪಾಸ್ ಆಗಿದೆ. ಹಾಗಾಗಿನೇ ಕುಟುಂಬ ರಾಜಕಾರಣವನ್ನ ವಿರೋಧಿಸುವಂತ ಬಿಜೆಪಿ ಕೂಡ ಸುಮ್ಮನಿದೆ. ಕಾರ್ಯಕರ್ತರ ಪಕ್ಷ ಅಂತ ಹೇಳ್ತಾ ಇದ್ರು ಕೂಡ ಕುಟುಂಬ ರಾಜಕಾರಣಕ್ಕೆ ಈ ವಿಷಯದಲ್ಲಿ ಮಾತ್ರ ಅವಕಾಶ ಆಗ್ತಿರೋದು ಇದೇ ಕಾರಣಕ್ಕೆ. ಎಸ್, ಈಗ ವಿಚಾರಕ್ಕೆ ಬರೋಣ. ಏನಪ್ಪಾ ಅಂದ್ರೆ, ಮೊನ್ನೆಯಷ್ಟೇ ವಿಜಯೇಂದ್ರ ಅವರು ದೆಹಲಿಗೆ ಹೋಗ್ತಾರೆ, ವರಿಷ್ಠರನ್ನ ಭೇಟಿ ಮಾಡ್ತಾರೆ. ಸಹಕಾರ ಸಿಕ್ತು ಅಂತ ನಡ್ಡಾ ಅವ್ರ ಜೊತೆ ಇರುವಂತ ಫೋಟೋ ಹಾಕೋತಾರೆ ಆಡಳಿತದ ವಿಚಾರದಲ್ಲಿ ಅಂತ ಅವ್ರು ಹೇಳ್ತಾರೆ. ಅದ್ರಲ್ಲಿ ರಾಜಕಾರಣದ ಮಾತುಕತೆ ಆಗಿರೋದಿಲ್ವಾ? ಖಂಡಿತ ಆಗಿರುತ್ತೆ. ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಪಾಸ್ ಮಾಡಿ ಬಂದಿದ್ದಾರೆ ಹೈಕಮಾಂಡ್ಗೆ. ನೀವು ಪಕ್ಷದಲ್ಲಿರುವಂತಹ ವಿರೋಧ ಪಕ್ಷ ಇದೆಯಲ್ಲ, ಅಂದ್ರೆ ಭಿನ್ನಮತೀಯರಿದ್ದಾರಲ್ಲ, ಅವ್ರ ಬಾಯಿಗೆ ಬ್ರೇಕ್ ಹಾಕದೇ ಇದ್ರೆ ನಾವು ಕೆಲಸ ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ಗೂ ಕೆಟ್ಟ ಹೆಸರು ಬರುತ್ತೆ. ಕರೋನಾ ಟೈಮಲ್ಲಿ ಮೊದಲೇ ಕರ್ನಾಟಕದಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ. ಈ ಟೈಮಲ್ಲಿ ಇವರು ಈ ತರ ರಾಜಕೀಯ ಮಾಡ್ಕೊಂಡ್ರೆ ಕೆಲಸ ಮಾಡೋಕ್ಕಾಗಲ್ಲ. ಕೋವಿಡ್ ನಿರ್ವಹಣೆಯಲ್ಲಿ ವಿಫಲ ಆದ್ರೆ ಕೆಟ್ಟ ಹೆಸರು ಯಾರಿಗೆ ಬರುತ್ತೆ? ಬಿಜೆಪಿ ಗೌರ್ಮೆಂಟ್ ಬರುತ್ತೆ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಮುಂಬರುವಂತ ಚುನಾವಣೆಗಳಲ್ಲಿ ಸರ್ಕಾರ ವಿಫಲವಾಯಿತು ಅನ್ನುವಂತ ಹಣೆ ಪಟ್ಟಿ ಕಟ್ಕೊಳ್ಬೇಕಾಗತ್ತೆ. ಹಾಗಾಗಿ ನೀವು ಯೋಚನೆ ಮಾಡಿ, ಇಂಥ ಭಿನ್ನಮತೀಯರ ಬಾಯಿಗೆ ಬೀಗ ಹಾಕ್ತಿರೋ ಇಲ್ಲ ನಮ್ಮ ದಾರಿ ನಾವು ನೋಡ್ಕೊಳ್ಬೇಕು ಅನ್ನುವಂಥ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಇಂಡೈರೆಕ್ಟ್ಲಿ ಪಾಸ್ ಮಾಡಿ ಬಂದಿದ್ದಾರೆ ವಿಜಯೇಂದ್ರ ಅವರು ಅನ್ನುವಂಥ
ಬಹಳ ಸ್ಪಷ್ಟವಾದ ವಿಚಾರಗಳು ಕೇಳಿ ಬರ್ತಾ ಇದೆ. ಹಾಗಾಗಿನೇ ಈಗ ಸುಮ್ಮನಿಲ್ಲ ಹೈಕಮಾಂಡ್, ತುಪ್ಪ ಸವರೋದಕ್ಕೆ ಅಂತ ಒಂದು ಸಮನ್ವಯ ಸಮಿತಿ ರಚನೆ ಮಾಡೋದಕ್ಕೆ ಆದೇಶ ಕೊಟ್ಟಿದೆ. ಯಡಿಯೂರಪ್ಪನವರು ಮತ್ತು ಕಟೀಲ್ ಅವರ ನೇತೃತ್ವದಲ್ಲಿ ಸಮನ್ವಯ ಸಮಿತಿ ಇರಬೇಕು, ಭಿನ್ನಮತೀಯರನ್ನ ಕರೆದು ಮಾತಾಡಬೇಕು. ಯಾರ್ಯಾರು ಆಕ್ರೋಶ ಹೊರ ಹಾಕ್ತಿರ್ತಾರೋ ಆಗಾಗ ಯೋಗೇಶ್ವರ್ ಅವರು, ಈ ಕಡೆ ಹೊರಗಡೆಯಿಂದ ಬಂದವ್ರ ಬಗ್ಗೆ ಮಾತಾಡ್ತಾರಲ್ಲ, ಅಂದ್ರೆ ಬೇರೆ ಪಕ್ಷದಿಂದ ಇಲ್ಲಿ ಬಂದು ಸ್ಥಾನ ಪಡ್ಕೊಂಡವ್ರ ಬಗ್ಗೆ, ಅಂಥವ್ರನ್ನ ಸಮಾಧಾನ ಮಾಡಬೇಕು. ರೇಣುಕಾಚಾರ್ಯ ಅಂಥವ್ರನ್ನ ಆಗಾಗ ಕರೆದು ಮಾತಾಡಿಸ್ಬೇಕು. ಯಾರು ಆಕ್ರೋಶ ವ್ಯಕ್ತಪಡಿಸ್ತಾರೋ, ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೋ ಅವರಿಗೆ ಆಗಾಗ ಕರೆದು ಸಂಧಾನ ಮಾಡೋ ಕೆಲಸ ಆಗ್ತಾ ಇರಬೇಕು ಅನ್ನೋ ಖಡಕ್ ಸಂದೇಶ ರವಾನೆ ಆಗಿದೆ. ಪಕ್ಷದ ಮತ್ತು ಸರ್ಕಾರದ ವರ್ಚಸ್ಸನ್ನ ವೃದ್ಧಿಪಡಿಸಿ ಕಡಿಮೆ ಟೈಮಲ್ಲಿ ರಿಸಲ್ಟ್ ಕೊಡಬೇಕು ಅಂತ ಸಮನ್ವಯ ಸಮಿತಿ ರಚನೆ ಮಾಡೋದಕ್ಕೆ ಆದೇಶ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆಗ್ತಾ ಇರೋದಕ್ಕೆ ಸೂತ್ರಧಾರಿ ಅದು ವಿಜಯೇಂದ್ರ ಅವರು. ನಮಗೆ ರಾಜ್ಯದಲ್ಲಿ ಎಷ್ಟು ಅವಕಾಶ ಇದೆ ಹಾಗಾದ್ರೆ? JDS ತನ್ನ ವರ್ಚಸ್ಸನ್ನ ದಿನೇ ದಿನೇ ಕುಗ್ಗಿಸ್ಕೊಳ್ತಿರುವಂತಹ ಸಮಯದಲ್ಲಿ, ಬೇರೆ ಯಾವ ಪ್ರಾದೇಶಿಕ ಪಕ್ಷಗಳು ಅಷ್ಟು ಸ್ಟ್ರಾಂಗ್ ಆಗಿಲ್ಲದಂತಹ ಟೈಮಲ್ಲಿ ವಿಜಯೇಂದ್ರ ಅವ್ರೇನಾದ್ರೂ ಪ್ರಾದೇಶಿಕ ಪಕ್ಷ ಅಥವಾ ಒಂದು ಸ್ವತಂತ್ರ ಪಕ್ಷ ಕಟ್ಟಿದ್ರೆ, ತಾನೇ ಗೆದ್ದು ಬೀಗದಿದ್ರು ಕೂಡ ಅವತ್ತು KJP ಏನು ಮಾಡ್ತಲ್ಲ, BJPಗೆ ಪೆಟ್ಟು ಕೊಡ್ತು, ಆ ಥರ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡೋದಕ್ಕಂತೂ ಅವಕಾಶ ಇದೆ. ವಿಜಯೇಂದ್ರ ಅವರೊಬ್ಬರೇ ಇರಲ್ಲ, ಅಂತಹ ಪರಿಸ್ಥಿತಿ ಬಂದ್ರೆ ಯಡಿಯೂರಪ್ಪನವರು ನಿಲ್ತಾರೆ. ಜೊತೆಗೆ ಯಡಿಯೂರಪ್ಪನವರು ಆವತ್ತಿನ ತರ ಒಂಟಿಯಾಗಿರಲ್ಲ. ವಿಜಯೇಂದ್ರ ಅನ್ನುವಂಥ ಒಂದು ಸ್ಟ್ರಾಟಜಿ ಮಷಿನ್ ಇರುತ್ತೆ. ಹೊಸ ಜನರೇಷನ್ ಎಲ್ಲರೂ ಹೋರಾಟದಿಂದಾನೇ ಮುಂದೆ ಬರಬೇಕು ಅಂತಾನ, ಈಗ ಶಾರ್ಟ್ ಕಟ್ ಅಲ್ಲಿ ಫಾಸ್ಟ್ ಫುಡ್ ಬರುತ್ತಲ್ವಾ, ಅದಕ್ಕೆ ಜಾಸ್ತಿ ಡಿಮ್ಯಾಂಡ್ ಅಂತಾರಲ್ಲ, ಆ ಥರ ವಿಜಯೇಂದ್ರ ಅವರು ತಮ್ಮ ಹೊಸ ಸ್ಟ್ರಾಟಜಿಗಳ ಮೂಲಕ ಈಗಾಗಲೇ ಬೇರೆ ಬೇರೆ ಪಕ್ಷಗಳನ್ನ, ಚಿಕ್ಕ ಪುಟ್ಟ ಪಕ್ಷಗಳನ್ನ, ಸಂಘಟನೆಗಳನ್ನ, ರೈತ ಸಂಘಟನೆಗಳನ್ನ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಒಂದು ವೇದಿಕೆ ರೆಡಿ ಮಾಡ್ತಿದ್ದಾರೆ. ಸಂದರ್ಭ ಅಂಥದ್ದು ಬಂದ್ರೆ ನಾವು ರೆಡಿ ಇದ್ದೀವಿ ಅನ್ನುವಂಥ ಮೆಸೇಜ್ ಪಾಸ್ ಮಾಡಿದ್ದಾರೆ. ಗೆಲ್ಲದಿದ್ರು ಡ್ಯಾಮೇಜ್ ಮಾಡುವಷ್ಟು ಶಕ್ತಿ ಅಂತೂ ನಮಗಿದೆ ಅನ್ನುವಂಥ ಸ್ಟ್ರಾಂಗ್ ಮೆಸೇಜ್. ಹಾಗಾಗಿ ಹೈಕಮಾಂಡ್ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಆಲ್ರೆಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ಪೆಟ್ಟು ಬಿದ್ದಿರುವಾಗ ಇಲ್ಲಿ ನಾವು ಹಾಳು ಮಾಡ್ಕೊಳ್ಳೋದು ಬೇಡ. ಮೊದಲೇ ದಕ್ಷಿಣ ಭಾರತದಲ್ಲಿ ಸುಲಭ ಅಲ್ಲ, ಕರ್ನಾಟಕದಲ್ಲಿ ಮಾತ್ರ BJP ಇಷ್ಟು ಚೆನ್ನಾಗಿ ನಳನಳಿಸೋದು, ಅಂಥದ್ದನ್ನು ಹಾಳು ಮಾಡ್ಕೋಬೇಕಾ ಅನ್ನೋ ಯೋಚನೆಯಲ್ಲಿ ತುಂಬಾ ನಾಜೂಕಿನಿಂದ ಹ್ಯಾಂಡಲ್ ಮಾಡಬೇಕಾಗಿದೆ. ಇಂಡೈರೆಕ್ಟ್ಲಿ ವರಿಷ್ಠರೇ ಯಡಿಯೂರಪ್ಪನವ್ರ ವಿರುದ್ಧ ಬೇರೆ ಬೇರೆಯವ್ರನ್ನ ಎತ್ತುಕಟ್ತಾ ಇದ್ರು ಅನ್ನುವಂಥ ಮಾತಲ್ಲ, ಸದ್ಯಕ್ಕೆ ಅದಕ್ಕೆ ಬ್ರೇಕ್ ಹಾಕೋ ಹಾಗೆ ಕಾಣಿಸುತ್ತೆ ವಿಜಯೇಂದ್ರ ಅನ್ನುವಂಥ ಒಂದು ಕಾರಣದಿಂದ. ಎಸ್ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನ ತಲುಪುತ್ತೆ. ಥ್ಯಾಂಕ್ ಯು.